ಕಾರ್ಯಕ್ರಮವನ್ನ ಬಹಳ ಹತ್ತಿರದಿಂದ ನೋಡಿದವರು ನಿಮ್ಮ ನೆಚ್ಚಿನ ಮಾನ್ಯ ಕೃಷಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಚಲುವರಾಯ ಸ್ವಾಮಿ ಸರ್. ದಯವಿಟ್ಟು ಗ್ಯಾರಂಟಿ ನ್ಯೂಸ್ ಪರವಾಗಿ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿ ಸರ್. ತಾವು ಈಗ ಕೃಷಿ ಸಚಿವರು ಶ್ರೀ ಚಲುವರಾಯ ಸ್ವಾಮಿ ಸರ್ ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೋರಿಕೆ ಸರ್. ಕೆಂಪೇಗೌಡರು ಒಂದು ದೊಡ್ಡ ಶಕ್ತಿ, ದೊಡ್ಡ ಸಾಧಕರು. ಅವರನ್ನು ಇವತ್ತೆಲ್ಲ ಈ ಭೂಮಿ ಬೆಂಗಳೂರು ಇರೋವರೆಗೂ ನಾವೆಲ್ಲರೂ ಸಹ ನಮ್ಮ ನಂತರನೂ ಸಹ ಎಲ್ಲರೂ ಜ್ಞಾಪಿಸ್ತಕ್ಕಂಥದ್ದು ಈ ಒಂದು ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಒಂದು ಅತ್ಯಂತ ಒಂದು ಸೌಭಾಗ್ಯ ಅಂತೇಳಿ ನಾವು ಭಾವಿಸ್ತೀವಿ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಂಗಳೂರು ಖ್ಯಾತಿಯನ್ನು ಪಡಿಬೇಕಾದರೆ 500 ವರ್ಷದ ಹಿಂದೆಯೇ ಅಷ್ಟೊಂದು ದೊಡ್ಡ ಮಟ್ಟದ ವಿಷನ್ ಇಟ್ಕೊಂಡು ಬೆಂಗಳೂರನ್ನ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು. ಬೆಂಗಳೂರ ಅಭಿವೃದ್ಧಿಗೆ ಇವತ್ತಿನ ಬೆಂಗಳೂರು ರಾಜಧಾನಿ ಆಗಲಿಕ್ಕೆ ಅವತ್ತು ಅವರು ಹಾಕಿದಂಥ ಅಡಿಪಾಯ ಕಾರಣ. ಅಂಥ ಒಂದು ಪ್ರಶಸ್ತಿಯನ್ನು ಇವತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ನಮ್ಮ ಪ್ರಕಾಶ್ನಾಥ್ ಸ್ವಾಮಿಯವರು ಭಾಳ ಒಳ್ಳೆಯ ಕೆಲಸವನ್ನು ಇವತ್ತು ಬಾಲಗಂಗಾಧರ ಸ್ವಾಮೀಜಿಯವ್ರನ್ನ ನಾವು ನೆನೆಸಲೇಬೇಕಾಗತ್ತೆ. ಇವತ್ತಿರ್ತಕ್ಕಂಥ ನಿರ್ಮಲಾನಂದ ಸ್ವಾಮೀಜಿಯವರು ಅವತ್ತು ನಮ್ಮ ದೊಡ್ಡ ಬಾಲಗಂಗಾಧರ ಸ್ವಾಮೀಜಿಯವ್ರ ಜೊತೆ ಕೈ ಜೋಡಿಸಿ ಇಷ್ಟೆಲ್ಲ ಆದಿಚುಂಚನಗಿರಿ ಸಮೂಹ ದೊಡ್ಡದಾಗಿ ಬೆಳೀಲಿಕ್ಕೆ ಪ್ರಕಾಶ್ನಾಥ್ ಸ್ವಾಮಿಯವರು ಸಹ ಅತ್ಯಂತ ಭಾಳ ಪ್ರಮುಖರು, ಕಾರಣಕರ್ತರು. ಅನೇಕ ಸಂದರ್ಭದಲ್ಲಿ ಅವರ ದೃಢ ಸಂಕಲ್ಪ, ಅವರ ಸ್ವಾಮೀಜಿಯವರಿಗೆ ಜೊತೆಯಲ್ಲಿ ನಿಂತು ಎಲ್ಲ ಥರದ ಶಕ್ತಿಯನ್ನು ತುಂಬಿದಂಥದ್ದನ್ನು ನಾವು ಭಾಳ ಚಿಕ್ಕನಿಂದನೂ ನೋಡಿದ್ದೀವಿ. ಹಾಗಾಗಿ ಇವತ್ತು ಕೆಂಗೇರಿಯ ಮತ್ತು ಆ ಪ್ರಾಂತ್ಯದಲ್ಲಿ ಅನೇಕ ಚುಂಚನಗಿರಿಯ ಸಂಸ್ಥೆಗಳನ್ನ ಇವತ್ತು ಬೆಳೆಸಿ ಅನೇಕ ಶಿಕ್ಷಕರಿಗೆ ಮತ್ತು ಆಸ್ಪತ್ರೆಯ ಒಳ್ಳೆಯ ಸೇವೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರ ಜೊತೆಗೆ 9 ತಿಂಗಳಿಂದ ಈ ಗ್ಯಾರಂಟಿ ವಾಹಿನಿಯನ್ನು ನಡೆಸೋದ್ರ ಮೂಲಕ ಭಾಳ ಫಾಸ್ಟಾಗಿ TV9 ಇರ್ಬೋದು, ಇನ್ನು ಪಬ್ಲಿಕ್ TV ಇರ್ಬೋದು, ಸುವರ್ಣ ಇರ್ಬೋದು, ಇತರೆ ವಾಹಿನಿಗಳ ಜೊತೆ ಕಾಂಪೀಟ್ ಮಾಡ್ತಕ್ಕಂಥದ್ದು ಭಾಳ ಕಷ್ಟಕರವಾದಂಥ ಕೆಲಸ. ಅದರ ಜೊತೆಯಲ್ಲಿ ಕಾಂಪೀಟ್ ಮಾಡಿ ಇವತ್ತು ಅವರ ಸರಿಸಮಾನ ನಿಲ್ಲುವಂಥ ಒಂದು ಮಟ್ಟಕ್ಕೆ ಇವತ್ತು ಇಡೀ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂದರೆ ಅವರಿಗೆ ಅಭಿನಂದಿಸಬೇಕಾಗತ್ತೆ. ಬರೀ ಜನಪರವಾದಂಥ ಈ ರಾಜ್ಯದ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಕಾರ್ಯಕ್ರಮ ಕೊಡೋದ್ರ ಜೊತೆಗೆ ಈ ಥರ ಅನೇಕ ಸಾಧಕರನ್ನ ನಿರಂತರವಾಗಿ ಕಳೆದ 5-6 ತಿಂಗಳಲ್ಲಿ ಈ ಥರ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರಿಗೆ ಹತ್ರ ಆಗ್ತಾ ಇರ್ತಕ್ಕಂಥದ್ದು ಅತ್ಯಂತ ಸಂತೋಷದ. ದೇವರು ಇನ್ನೂ ಹೆಚ್ಚಿನ ಒಂದು ಬೆಳವಣಿಗೆ ಆಗಲಿ ಈ ಸಂಸ್ಥೆ ಅಂತೇಳಿ ಮತ್ತು ಇದರ ಉದ್ದೇಶ ಸಂಪೂರ್ಣವಾಗಿ ಜನರಿಗೆ ತಲುಪಲಿ ಅಂತೇಳಿ ತಮ್ಮೆಲ್ಲರಿಗೂ ಅಭಿನಂದಿಸಿ ವೇದಿಕೆಯಲ್ಲಿ ಇರ್ತಕ್ಕಂಥವ್ರೆಲ್ರಿಗೂ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೀನಿ.